ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಏನ್ ವಿಷಯ ಅಂತ ಅಂದ್ರೆ, ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಎಲ್ಗೂ ಹೋಗ್ತಿದೀವಿ. ಅದೆಲ್ಲಿಗೆ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಸೊ ಅದನ್ನ ಈಗ ಲಾಗ್ ಮಾಡ್ತಾ ಇದ್ದೀನಿ. ನಾನು ಅಲ್ಲೇ ರೆಡಿ ಆಗಿತ್ತು ನೋಡಿ. ಸೊ ನಾನು ರೆಡಿ ಆಗಿದ್ದೀನಿ. ಈಗ ಅವರು ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಹೇಗಾಗುತ್ತೆ ಪ್ರೋಸೆಸ್ ಮತ್ತೆ ಅವ್ರನ್ನೆಲ್ಲ ನಿಮಗೆ ತೋರಿಸ್ತೀನಿ, ಯಾರ್ಯಾರ ಜೊತೆ ಹೋಗ್ತಿದ್ದೀನಿ ಅಂತ. ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಈ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ವಿಡಿಯೋಗೆ ನನಗೆ ಐ ಥಿಂಕ್ 750 or 800 ವ್ಯೂಸ್ ಆಗಿದೆ. ಸೊ 98 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ. ಹೀಗೆ ನೋಡ್ತಾ ನನ್ನ ಇನ್ನೂ ಎಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಪೂರ್ತಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲೋ ಒಂದು ನಾವು ತುಂಬ ದಿನದಿಂದ ಅನ್ಕೊಂಡಿರೋ ಪ್ಲೇಸ್ಗೆ ಹೋಗ್ಬೇಕು ಅಂತ. ನಾನು ಆ್ಯಕ್ಚುಲಿ ಆ ಪ್ಲೇಸ್ಗೆ ಹೋಗಿ ನಾನು ವಿಡಿಯೋ ಮಾಡಬೇಕು ಅಂತ, ನಂದು ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಏನಿಲ್ಲ, ಮೊದಲೇ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ನೋಡೋಣ, ಇದು 2ನೇ ವ್ಲಾಗ್ ನಂದು, ನೋಡಿ ಆಯ್ತಾ. ಹಾಯ್, ನಾನು ಇವಾಗ KR ಪೇಟೆಯಿಂದ ಚನ್ನಪಟ್ಟಣ ಹೋಗ್ತಾ ಇದ್ದೀವಿ. ನಂದಿನಿ ಅವ್ರದ್ದು ಏನಾಗಿದೆ ಅಂತ ಅಂದ್ರೆ, ಅವರು ಫುಲ್ಲು ಜೋಶಲ್ಲಿ ಚನ್ನಪಟ್ಟಣ ಬಸ್ ಹತ್ತಿದ್ರು. ಬಟ್ ಅವ್ರದ್ದು ಸ್ಲಿಪ್ಪರ್ ಕಿತ್ತೋಗಿದೆ. ಇವಾಗ ಚನ್ನಪಟ್ಟಣದಲ್ಲಿ ಪರ್ಚೇಸ್ ಮಾಡಬೇಕು, ಇಲ್ಲ ಅಂದ್ರೆ ಬೆವಿಕಿಗೆ ಗಮ್ ಹಾಕಿ ಆಡಿಸ್ಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಚನ್ನಪಟ್ಟಣ ಮೇಲೆ ಹೋಗಿ ಡಿಸೈಡ್ ಮಾಡ್ತೀವಿ. ಫುಲ್ಲು ಜೋಶಾಗಿ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಚೆನ್ನಾಗಿ ಹೋಗೋಣ ಅಂತ. ಬಟ್ ನನ್ಗೆ ಅಲ್ಲೇ ಫಸ್ಟ್ ಟೈಮ್ ಮೂಡ್ ಆಫ್ ಆಗೋಯ್ತು. ಚನ್ನಪಟ್ಟಣ ಹೋದ್ಮೇಲೆ ನೋಡ್ಬೇಕು ಏನ್ ಮಾಡೋದು ಅಂತ. ಇವಾಗ ನಂದಿನಿ ಅವ್ರದ್ದು ಫುಲ್ಲು ಸ್ಲಿಪ್ಪರ್ ಹೋಗಿದೆ. ಅದಕ್ಕೆ ನಾವೆಲ್ಲ ಡಿಸೈಡ್ ಮಾಡಿ ಇವಾಗ ಸ್ಲಿಪ್ಪರ್ ಅಂಗಡಿಗೆ ಬಂದಿದ್ದೀವಿ. ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ. ಪರ್ಚೇಸ್ ಮಾಡ್ತಿದ್ದಾರೆ. ಒಂದ್ ಸ್ಲಿಪ್ಪರ್ ಹಾಕೊಂಡು ಟ್ರೈ ಮಾಡ್ತಿದ್ದಾರೆ. ಬರೀ ಇಂಥದೆಯಾ. ಫೈನಲಿ ವಿ ಕೇಮ್ ಚನ್ನರಾಯಪಟ್ಟಣ. ನಾನು ಅಲ್ಲಿ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ KR ಪೇಟೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಬಟ್ ಆಗ್ಲಿಲ್ಲ. ಸೊ ಹೇಗ ಅನಿಸ್ತಿದೆ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬಸ್ ನೆಕ್ಸ್ಟ್ ಬಸ್ ಹೋಗೋಣ ಅಂತ ವೇಟ್ ಮಾಡ್ತಾ ಇದೀವಿ. ಫಸ್ಟ್ ಬಸ್ ತುಂಬಾ ರಶ್ ಇತ್ತು ಅಷ್ಟೇ. ಏನು ಮಾತಾಡೋದ, ಇವ್ರು ಕಟ್ಕೊಂಡು ನಾನು ಹೆಂಗ್ ವಿಡಿಯೋ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಒಂದು ಧರ್ಮಸ್ಥಳ ಬಸ್ ಹೋಯ್ತು ವಿಡಿಯೋಗೋಸ್ಕರ. ಇನ್ನು ನೆಕ್ಸ್ಟ್ ಬಸ್ ವೇಟ್ ಮಾಡ್ತೀವಿ. ಇನ್ನೇನಾದ್ರು ಹೇಳ್ತೀರಾ? ಏನಿಲ್ಲಪ್ಪ, ಎಕ್ಸ್ಪೀರಿಯನ್ಸ್ ಇವಾಗಲ್ಲ, ಬಸ್ ಹತ್ತಾದ್ಮೇಲೆ ಹೇಳ್ಬೇಕು ಎಕ್ಸ್ಪೀರಿಯನ್ಸ್. ರಶ್ ಇರುತ್ತೆ, ರಶ್ ಇಲ್ಲ ಅಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್, ರಶ್ ಇದ್ರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ನೋಡೋಣ, ಬಸ್ ಬಂದ್ಮೇಲೆ ಹೋಗ್ಬೇಕು ಧರ್ಮಸ್ಥಳಕ್ಕೆ. ಬಸ್ ಬಂದಾದ್ಮೇಲೆ ಹೋಗೋಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇವಾಗ ಹಾಸನ ಬಂದ್ವಿ. ಸೊ ಎಲ್ರದ್ದು ಒಂದ್ ರೌಂಡ್ ನಿದ್ದೆ ಆಯ್ತು. ಸೊ ಅವರು ಹಿಂದೆ 3 ಜನ ಇದ್ದಾರೆ ನೋಡಿ. ಸೊ ಎಲ್ರು ಒಂದ್ ನಿದ್ದೆ ಮುಗಿಸಿ ಈಗ ನಾವು ಹಾಸನಕ್ಕೆ ಬಂದಿಡಕ್ಕೆ ಫುಲ್ಲು ಎಲ್ಲ ಫ್ಲಾಟ್ ನಿದ್ದೆಗೆ. ಧರ್ಮಸ್ಥಳಕ್ಕೆ ಹೋದ್ಮೇಲೆ ಹೋಗೋಷ್ರೊಳಗೆ ಹೆಂಗಾಯ್ತಾರೋ ಗೊತ್ತಿಲ್ಲ ನೋಡಿ. ಎಲ್ಲರದು ಮುಖ ನೋಡಕ್ ಆಯ್ತಿಲ್ಲ ರಿಯಾಕ್ಷನ್. ಅರ್ಧ ಎನರ್ಜಿ ಮುಗೀತು, ಅರ್ಧ ಎನರ್ಜಿ ಮುಗ್ದೋಗಿದೆ. ಇನ್ನು ಹಾಸನಕ್ಕೆ ಹೋಗೋಷ್ರೊಳಗೆ ತೋರಿಸ್ತೀನಿ ತಡೀರಿ ಹೆಂಗಿರ್ತದೆ ಮುಖ ಒಬ್ಬೊಬ್ರದ್ದು ಅಂತ. ನ್ಯಾಚುರಲ್ ಬ್ಯೂಟಿ ನಮ್ದು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನ್ಯಾಚುರಲ್ ಬ್ಯೂಟಿ ನಮ್ದು. ಶಾಬಾಷ್. ಬಸ್ ಸ್ಟಾರ್ಟ್ ಆದ್ರೂ ತಿನ್ನೋದ್ ನಿಲ್ಸ್ತಿಲ್ಲ ಗುರು ಇವಳು. ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಅಲ್ಲ, ನಮ್ ಕಡೆ ಪಾಪ್ಕಾರ್ನ್ 10 ರೂಪಿ, ಇಲ್ಲಿ ಎಷ್ಟು 30 ರೂಪೀಸ್ ಗೊತ್ತಿದ್ರೆ ತಗೋತಾರೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಬೇರೆ ಏನಾದ್ರು ತಗೋಬೋದಿತ್ತು, ಚೆನ್ನಾಗೂ ಇಲ್ಲ, ಸಪ್ಪೆ ಸಪ್ಪೆ. ಡ್ರೆಸ್ ನೋಡಿ ಇಲ್ಲಿ
ಹೆವಿ ಡಸ್ಟು. ಡಸ್ಟ್ ಅಂತೂ ಸಿಕ್ಕಾಪಟ್ಟೆ ಡಸ್ಟ್ ಐತೆ ಗೈಸ್. ಯಪ್ಪ ದೇವ, ಈ ಬಿಸಿಲಿಗೂ ಈ ಡಸ್ಟ್ಗೂ ನಮ್ಮನಂತೂ ಫುಲ್ಲು ಮುಖಾನೇ ನೋಡಕ್ ಆಯ್ತಲ್ಲ ಒಬ್ಬೊಬ್ರದ್ದು ಫುಲ್ಲು. ಯಪ್ಪ ಡಸ್ಟು ಡಸ್ಟು ಡಸ್ಟ್. ಏನು ಅಷ್ಟೇ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ನನ್ಯದೆಯೊಳಗೆ ನೀಳಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ನೀ ತೆಗೆದು ಮತ್ತೆ ಭೇಟಿಯಾಗೋಣ. ನಮಸ್ಕಾರ.